ಕನ್ನಡದ ಮೂರನೇ ರಾಷ್ಟ್ರಕವಿ ಅಂತ ಪ್ರಖ್ಯಾತರಾದ GS ಶಿವರುದ್ರಪ್ಪನವರ ಪ್ರೀತಿ ಇಲ್ಲದ ಮೇಲೆ ಈ ಕವನದ ಸಾರಾಂಶವನ್ನು ನೋಡೋಣ. ಪ್ರೀತಿ ಇಲ್ಲದ ಮೇಲೆ ಕವಿ GS ಶಿವರುದ್ರಪ್ಪನವರ ಶ್ರೇಷ್ಠ ಕವನಗಳಲ್ಲಿ ಮಾತ್ರ ಅಲ್ಲದೆ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕವನವೂ ಕೂಡ ಹೌದು. ಪ್ರೀತಿಯ ನಿರರ್ಥಕತೆಯನ್ನು ಹೇಳುತ್ತಲೇ ಅದರ ಒಳಿತು ಕೆಡಕಿನ ಮುಖಗಳೆರಡನ್ನೂ ಹಲವಾರು ಆಯಾಮಗಳ ಮೂಲಕ ತೆರೆದು ತೋರಿಸಿ ಅದರ ವಿರಾಟ ಸ್ವರೂಪ ಮತ್ತು ಮಹತ್ವವನ್ನು ಈ ಕವಿತೆ ಸಾರುತ್ತದೆ. ಪ್ರಕೃತಿ ಪುರುಷನ ನಡುವಿನ ಸಂಬಂಧವನ್ನು ಅಥವಾ ಪ್ರೀತಿಯನ್ನು ನಿರೂಪಿಸುವ ಮೂಲಕ ಪ್ರಾರಂಭವಾಗುವಂಥ ಈ ಕವನ ಆ ಪ್ರಕೃತಿ ಪುರುಷ ಪ್ರೀತಿಯ ಹಿನ್ನೆಲೆಯಲ್ಲಿ ಮನುಷ್ಯ ಪ್ರೀತಿಯನ್ನು ಪರಿಣಾಮಕಾರಿಯಾಗಿ ವಿಶ್ಲೇಷಿಸುವಂಥ ನೈಜ ಪ್ರಯತ್ನವನ್ನು ಮಾಡುತ್ತದೆ. ಸತ್ವಪೂರ್ಣ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೋದಿಲ್ಲ. ಹೂವು ಅರಳಬೇಕಾದ್ರೆ ಪ್ರಕೃತಿ ಪುರುಷರ ಸಂಯೋಗವಾಗಬೇಕು. ಪ್ರಕೃತಿ ಪುರುಷರ ಸಂಯೋಗ ಅಂದರೆ ಇಲ್ಲಿ ಆಕಾಶವು ಭೂಮಿಗೆ ಮಳೆಯನ್ನು ಸುರಿಸುವುದೇ ಆಗಿದೆ ಅಂತ. ನೆಲವನ್ನು ನಾವು ಹೆಣ್ಣೆಂದು, ಆಕಾಶವನ್ನು ನಾವು ಗಂಡೆಂದು ಭಾವಿಸಿ ಅವೆರಡರ ನಡುವೆ ಪತಿಪತ್ನಿಯರ ಸಂಬಂಧವನ್ನು ಕಲ್ಪಿಸೋದು ನಮ್ಮ ಪ್ರಾಚೀನ ಕಾಲದಿಂದ ಬಂದಂಥ ಒಂದು ಪರಿಕಲ್ಪನೆ. ಮೋಡ ಅಥವಾ ಆಕಾಶ ನೆಲಕ್ಕೆ ಮಳೆಯನ್ನು ಸುರಿಸುವುದು ನೆಲದ ಮೇಲಿನ ಪ್ರೀತಿಗಾಗಿಯೇ. ಹೀಗೆ ಆಕಾಶದ ಪ್ರೀತಿ ನೆಲಕ್ಕೆ ಮಳೆಯಾಗಿ ಇಳಿದಾಗ ನೆಲ ಹಸಿರಾಗುತ್ತದೆ. ಈ ಹಸಿರು ಪ್ರಕೃತಿ ಪುರುಷರ ಪ್ರೀತಿಯ ಪ್ರತೀಕ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಪ್ರಕೃತಿ ಪುರುಷರ ಸಂಯೋಗವಾಗದಿದ್ದರೆ ನೆಲಕ್ಕೂ ಕೂಡ ಹಸಿರೇ ಇಲ್ಲ, ಹೂವು ಅರಳುವುದೂ ಇಲ್ಲ. ಈ ಪ್ರಕೃತಿ ಪುರುಷರ ಪ್ರೀತಿ ಮನುಷ್ಯ ಪ್ರೀತಿಗೆ ಮಾದರಿಯಾಗಬೇಕು ಅಂತ ಕವಿ ಹೇಳ್ತಾರೆ. ಹೂವು ಅರಳಬೇಕಾದ್ರೆ ಮೋಡ ಕಟ್ಟಿ ಮಳೆ ಸುರಿಬೇಕು, ಹನಿಯಾಗಿ ಭೂಮಿಗೆ ಇಳಿಬೇಕು. ಅಂದಾಗ ಹಸಿರು ಮೂಡ್ತದೆ, ಆಗ ಪ್ರಕೃತಿಯಲ್ಲಿ ಸೌಂದರ್ಯ ನೆಲೆಸ್ತದೆ. ಹಾಗಾಗಿ ಮನುಷ್ಯರ ನಡುವೆ ಪ್ರೀತಿ ಇದ್ದರೆ ಇಡೀ ಬದುಕು ಹಸಿರಾಗಿರ್ತದೆ, ಸುಖ ಸಮೃದ್ಧಿಯಿಂದ ಕೂಡಿರ್ತದೆ, ಈ ಬದುಕು ಸಹ್ಯವಾಗ್ತದೆ. ಪ್ರೀತಿ ಇಲ್ಲದೆ ಹೋದರೆ ಬದುಕು ಒರಟಾಗುವುದು ತಪ್ಪದ ಮಾತು. ಅಂದರೆ ಪ್ರೀತಿ ಇರಲೇಬೇಕು ಅಂತ. ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೊಡೋದಿಲ್ಲ, ಹೃದಯಗಳು ಒಂದಾಗೋದಿಲ್ಲ. ಮಾತಿಗೆ ಮಾತು ಕೂಡಬೇಕಾದ್ರೆ ಹೃದಯಗಳು ಕೂಡ ಬೆರಿಬೇಕು ಅಂತ. ಅದಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಪ್ರೀತಿ. ಅದೇ ಸಂಜೀವಿನಿ ಶಕ್ತಿ. ಪ್ರೀತಿ ಇಲ್ಲದಲ್ಲಿ ಯಾವ ಅರ್ಥವೂ ಕೂಡ ಇರೋದಿಲ್ಲ, ಬದಲಿಗೆ ದ್ವೇಷವೇ ಇರಬಹುದು ಅಂತ. ಮಾತಿಗೆ ಮಾತು ಕೂಡಿದರೆ ಅಲ್ಲಿ ಮಧುರ ಭಾವವಿರುತ್ತದೆ, ಆ ಅರ್ಥವೇ ಪ್ರೀತಿ. ಬರೀ ಪದಕ್ಕೆ ಪದ ಜೋಡಿಸಿ ರಚನೆ ಮಾಡಿದರೆ ಅದು ಕವಿತೆ ಆಗೋದಿಲ್ಲ, ಪದಕ್ಕೆ ಭಾವವೂ ಮುಖ್ಯ. ಹಾಗೆಯೇ ಮಾತಿಗೆ ಮಾತು ಕೂಡಿದ ಮಾತ್ರಕ್ಕೆ ಬರೇ ಮಾತಾಗ್ತದೆ ಹೊರತು ಅಲ್ಲಿ ಅರ್ಥ ಹುಟ್ಟೋದಿಲ್ಲ. ಮಾತಿಗೊಂದು ಅರ್ಥ ಬರಬೇಕಾದ್ರೆ ಅಲ್ಲಿ ಪ್ರೀತಿ ಇರಬೇಕು, ಇಲ್ಲದೆ ಹೋದರೆ ಅದು ಕೇವಲ ಬರೀ ಮಾತಾಗಿ ಬಿಡ್ತದೆ ಅಂತ. ಅಂದರೆ ಮೌಖಿಕವಾಗಿರಬಾರ್ದು, ಭಾವನಾತ್ಮಕವಾಗಿರಬೇಕು ಆ ಪ್ರೀತಿ ಅನ್ನುವಂಥದ್ದನ್ನು ಹೇಳ್ತಾರೆ. ತಾಯಿ ಮಗುವಿನ ಜೊತೆಗೆ ಮಾತಾಡುವಂಥದ್ದಾಗಿರ್ಬೋದು, ತಂದೆ ಮಗನ ಜೊತೆಗೆ ಮಾತನಾಡುವಂಥದ್ದಾಗಿರ್ಬೋದು, ಇವೆಲ್ಲವೂ ನೋಡ್ರಿ ಕೇವಲ ಬರೀ ಮಾತಾಗಿರೋದಿಲ್ಲ, ಭಾವನಾತ್ಮಕವಾದಂಥ ಮಾತುಗಳಾಗಿರ್ತವೆ. ಕಾರಣ ಅಲ್ಲಿ ಪ್ರೀತಿ ಇರ್ತದೆ ಅಂತ. ಬಹಳಷ್ಟು ಸಾರಿ ನಾವು ಸಾಕಷ್ಟು ಸಮಯ ಮೊಬೈಲ್ಗಳಲ್ಲಿ ಮಾತಾಡ್ತೀವಿ, ಎದುರಿಗೆ ಬಂದಾಗ ಹಾಗೆ ಹೋಗುವಂಥದ್ದನ್ನು ನೋಡ್ತೀವಿ. ಹೀಗಾಗಿ ಅವು ಕೇವಲ ಮಾತಾಗಿರ್ತವೆ ಹೊರತು ಪ್ರೀತಿಯಾಗಿರೋದಿಲ್ಲ ಅಂತ. ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯ ಕರಿಯ ಎಂಬ ವರ್ಣವೈಷಮ್ಯಕ್ಕೆ ಹತ್ಯಾಕಾಂಡವೇ ನಡೆದು ಹೋದದ್ದು ಒಂದು ಐತಿಹಾಸಿಕ ಸತ್ಯ. ಈ ಹತ್ಯಾಕಾಂಡಕ್ಕೆ ಮೂಲ ಕಾರಣವಾದದ್ದು ಬಿಳಿಯರು ಮತ್ತು ಕರಿಯರ ನಡುವೆ ಇದ್ದದ್ದು. ಬಿಳಿಯರಿಗೆ ಕರಿಯರ ಮೇಲೆ ಪ್ರೀತಿ ಇದ್ದಿದ್ರೆ ಅವರು ಕರಿಯರನ್ನ ಶತಮಾನಗಳಿಗೂ ಶೋಷಣೆ ಮಾಡ್ತಾ ಬರ್ತಿರ್ಲಿಲ್ಲ ಮತ್ತು
ಅದರಿಂದ ಅಮಾನವೀಯ ರಾಕ್ಷಸ ಕೃತ್ಯಗಳೂ ಕೂಡ ನಡೀತಾ ಇರಲಿಲ್ಲ ಎಂಬುದನ್ನು ಈ ಕವಿತೆ ಧ್ವನಿಪೂರ್ಣವಾಗಿ ಹೇಳ್ತದೆ. ಪ್ರೀತಿ ಇಲ್ಲ ಅನ್ನೋದಾದರೆ ಅದು ಕತ್ತಲೆಯ ಖಂಡ, ಕಗ್ಗತ್ತಲೆಯ ಖಂಡ, ಆಫ್ರಿಕಾ ಅಂತ ಕರಿತೀವಿ ನಾವು ಆ ರೀತಿ. ಅಲ್ಲಿ ಬೆಳಕು ಮೂಡಬೇಕಾದ್ರೆ ಪ್ರೀತಿ ಬೇಕು. ಅಂದಾಗ ಮಾತ್ರ ಬದುಕು ಬೆಳಕಾಗ್ತದೆ, ಸುಖದ ನೆಲೆಯಾಗ್ತದೆ. ಸೆರೆಮನೆಯ ಕಂಬಿಯ ನಡುವೆ ಉಸಿರಾಡಬೇಕಾದ್ರೆ ಸಹಿತ ಕೂಡ ಪ್ರೀತಿಯೂ ಬೇಕು. ಇಲ್ಲದೆ ಹೋದರೆ ಅಲ್ಲಿಯೂ ಕೂಡ ಕನಸರಳೋದಿಲ್ಲ, ಕಮರಿ ಹೋಗ್ತದೆ. ಬಿಳಿಯ ಜನರು ಕರಿಯರ ಕರಾಳ ಸೆರೆಮನೆಗೆ ತಳ್ಳಿದ್ದು ಮತ್ತು ಕಂಬಿಯ ನಡುವೆ ಕರಿಯರ ಕನಸು ಕಮರಿದ್ದು ಪ್ರೀತಿಯ ಅಭಾವದ ಫಲವೇ ಆಗಿದೆ. ಬಿಳಿಯರು ಕರಿಯರ ಮೇಲೆ ಪ್ರೀತಿ ತೋರಿಸಿದ್ರೆ ಕರಿಯರು ಸೆರೆಮನೆ ವಾಸ ಅನುಭವಿಸೋ ಪ್ರಮೇಯವೇ ಇರ್ತಾ ಇರಲಿಲ್ಲ. ಬಿಳಿಯರ ಹೃದಯ ಕರಾಳ ಕಪ್ಪಾಗುವುದಕ್ಕೆ ಕಾರಣ ಕರಿಯರ ಬಗೆಗೆ ಇದ್ದ ತೀವ್ರ ಸ್ವರೂಪವಾದಂಥ ದ್ವೇಷವೇ ಆಗಿದೆ ಅಂತ. ಈ ದ್ವೇಷಕ್ಕೆ ಕಾರಣವಾಗಿಯೇ ಬಿಳಿಯ ಜನ ಕರಾಳ ಕಪ್ಪು ಹೃದಯದವರಾದರು. ಹೀಗಾಗಿ ಅವರಿಗೆ ಕ್ರಿಸ್ತನ ಕರುಣೆಯೂ ಅರ್ಥವಾಗದೆ ಹೋಯಿತು ಅಂತ. ಬಿಳಿಯರಿಗೆ ಕ್ರಿಸ್ತನ ಕರುಣೆ ಅರ್ಥವಾಗಬೇಕಾದ್ರೆ ಅವರಿಗೆ ಕರಿಯರ ಮೇಲೆ ಪ್ರೀತಿ ಮೂಡಬೇಕು. ಅವರ ಕರಾಳ ಕಪ್ಪು ಹೃದಯ ಪ್ರೀತಿ, ಕರುಣೆ, ಮಾನವತೆಗಳಿಂದ ಬೆಳಕನ್ನು ಕೊಡಬೇಕು. ಅಂದಾಗ ಮಾತ್ರ ಹತ್ಯಾಕಾಂಡದಂಥ ಕೊಗ್ಗಲೆ ನಿಲ್ಲೋದಕ್ಕೆ ಸಾಧ್ಯ ಅಂತ ಕವಿ GSS ಅವರು ಹೇಳ್ತಾರೆ. ಮಾನವತೆ ಅನ್ನೋದು ಬಹುಮುಖ್ಯವಾದದ್ದು ಬದುಕಲ್ಲಿ. ಅದು ಅರಳದ ಹೊರತು ಪ್ರೀತಿ ಅರಳೋದಿಲ್ಲ. ಪ್ರೀತಿ ಇಲ್ಲದೆ ಹೋದರೆ ಸಂಶಯದ ಗಡಿಗಳುದ್ದಕ್ಕೂ ಸಿಡಿಗುಂಡುಗಳ ಸದ್ದು ನಿಲ್ಲೋದಿಲ್ಲ ಅಂತ. ನಮ್ಮಲ್ಲೇ ಸಾಕಷ್ಟು ಅಪಮಾನ, ಅವಮಾನ, ಅನುಮಾನ ಇವೆಲ್ಲವೂ ಕೂಡ ಏನು ಅಂದರೆ ಆಗುವಂಥದ್ದು ಅಂತ. ಗಡಿ ಕದನಕ್ಕೂ ಪ್ರೀತಿಯ ಕೊರತೆಯೇ ಮುಖ್ಯ ಕಾರಣ. ಕೇವಲ ಇದು ವ್ಯಕ್ತಿಗತ ಅಲ್ಲ, ನಾವು ದೇಶದ ಕುರಿತು ಕವಿ ಇದನ್ನೇ ಹೇಳುವಂಥದ್ದು. ಅಷ್ಟೇ ಏಕೆ, ಜಾತಿ, ಮತ, ಭಾಷೆ, ಬಣ್ಣಗಳ ನಡುವೆ ನರಳಾಡುವ ಹಾಡು ತಪ್ಪಬೇಕಾದರೂ ಸಹಿತ ಪ್ರೀತಿಯೇ ಬೇಕು. ಪ್ರೀತಿ ಅನ್ನೋದಕ್ಕೆ ಇಂಥದ್ದೇ ಗಡಿ ಅನ್ನುವಂಥದ್ದಿಲ್ಲ ಅಂತ. ಎಲ್ಲ ಕೂಡ ನಾವು ನರಸಿಂಹದೇವರು ಮತ್ತು ಪ್ರಹ್ಲಾದರ ವಿಚಾರ, ಎಲ್ಲಿ ಹಿರಣ್ಯಕಶಿಪು ಕೇಳ್ತಾನೆ, ಎಲ್ಲೇ ನಿನ್ನ ಶ್ರೀಹರಿ ಎಲ್ಲಿದ್ದಾನಂದರೆ ಎಲ್ಲ ಕಡೆನೂ ಇದ್ದಾನೆ ಅನ್ನುವಂಥ ಮಾತನ್ನು. ಪ್ರೀತಿಯೂ ಕೂಡ ಹಾಗೆ, ಆ ಕಂಬದಲ್ಲಿದ್ದಾನೋ ಈ ಕಂಬದಲ್ಲಿದ್ದಾನೋ ಅಂತ ಪ್ರಶ್ನೆ ಮಾಡಬೇಕಾದ್ರೆ ಎಲ್ಲೂ ಕೂಡ ಅದೇ ಥರ ಪ್ರೀತಿ ಅನ್ನುವಂಥದ್ದು ಎಲ್ಲರಲ್ಲಿ ಎಲ್ಲ ಕಡೆನೂ ಇದ್ದೇ ಇರ್ತದೆ. ಅದನ್ನು ಅರಸಿ ಹುಡುಕಬೇಕಾಗಿರೋದು ನಮ್ಮ ಕೆಲಸ ಅಂತ. ಜಾತಿ, ಮತ, ಭಾಷೆ, ಬಣ್ಣಗಳ ನಡುವೆ ನರಳುವ ಹಾಡು ತಪ್ಪಬೇಕಾದರೆ ಸಹಿತ ಪ್ರೀತಿ ಬೇಕು. ನಮ್ಮೆಲ್ಲರ ಮನಸ್ಸು ಮರುಭೂಮಿಯಾಗದಂತೆ ತಡೆಗಟ್ಟಬೇಕಾದರೂ ಪ್ರೀತಿಯ ಅತ್ಯಗತ್ಯತೆ ಇದೆ. ಒಟ್ಟಾರೆ ಪ್ರೀತಿ ಎನ್ನುವುದು ಒಂದು ಸಂಜೀವನಿ ಶಕ್ತಿ. ಅದು ಮಾನವ ಕುಲವನ್ನು ಬೆಸೆಯುವಂಥ ಶಕ್ತಿ. ಅದು ಇಲ್ಲದೆ ಹೋದರೆ ಜೀವಜಾಲ ಬದುಕುಳಿಯೋದಕ್ಕೆ ಸಾಧ್ಯ ಇಲ್ಲ ಎಂದು ಈ ಕವನ ಅತ್ಯಂತ ಧ್ವನಿಪೂರ್ಣಕವಾಗಿ ನಿರೂಪಿಸುತ್ತದೆ. ಕೇವಲ ಪ್ರೀತಿ ಅನ್ನೋದು ಮನುಷ್ಯನಿಗೆ ಮಾತ್ರ ಸೀಮಿತ ಅಲ್ಲ, ಇಡೀ ಜೀವ ಸಂಕುಲವೇ ಆ ಪ್ರೀತಿಯ ಮೇಲೆ ನಿಂತಿದೆ ಅನ್ನುವಂಥದ್ದನ್ನು ಕವಿ ಅತ್ಯಂತ ಧ್ವನಿಪೂರ್ಣಕವಾಗಿ ಹೇಳುವಂಥದ್ದು. ಮನುಷ್ಯ ಕೊನೆಗೆ ಏನೂ ತಗೊಂಡು ಹೋಗೋದಿಲ್ಲ. ಮನುಷ್ಯರ ಮಧ್ಯೆ ಇರುವಂಥ ಪ್ರೀತಿ, ಮಾನವೀಯತೆಯೇ ಕೊನೆಗೆ ಉಳಿಯೋದು ಅನ್ನುವಂಥದ್ದನ್ನು ಈ ಕವಿ ಪ್ರೀತಿ ಇಲ್ಲದ ಮೇಲೆ ಅನ್ನುವಂಥ ಒಂದು ವಿಷಯವನ್ನು ಕವಿತೆ ಮೂಲಕ ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಧನ್ಯವಾದಗಳು.